ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಳಕಿ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷದ ಜನಸಂಪರ್ಕ ಕಾರ್ಯಾಲಯದ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಜನಸಂಪರ್ಕ ಕಾರ್ಯಾಲಯವನ್ನ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಕೃಷ್ಣಾರೆಡ್ಡಿ ಹಾಗೂ ಜೆಡಿಎಲ್ಪಿ ಅಧ್ಯಕ್ಷರಾದ ಸುರೇಶ್ ಬಾಬು ಮತ್ತು ವಿಜಯಪುರ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಬಿಡಿ ಪಾಟೀಲ್ ಉದ್ಘಾಟನೆ ಮಾಡಿದರು. ನಂತರದಲ್ಲಿ ಮಾತನಾಡಿದ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಮುಂಬರುವ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಪಕ್ಷದ ಗೆಲುವಿಗೆ ಈಗಿನಿಂದಲೇ ಪಕ್ಷ ಸಂಘಟನೆಗೆ ಒತ್ತು ನೀಡುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದರು. ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ಗ್ರಾಮಕ್ಕೆ ಬಂದ ಜೆಡಿಎಸ್ ಮುಖಂಡರನ್ನ ಗ್ರಾಮಸ್ಥರು ಅದ್ದೂರಿಯಾಗಿ ಬರಮಾಡಿಕೊಂಡರು. ವರದಿ ಮುಸ್ತಾಕಿಂ ಮುಲ್ಲಾ, ವಿಜಯಪುರ. ಓಪನ್ ಆಗಿದೆ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸಿಸ್ಟರ್. ಅಲ್ಲಿ ಇದಕ್ಕೆ ಬಂದಿದ್ರಿ ಬಾಬಣ್ಣ ಏನು ಬರ್ತಾ ಇದ್ದಾರೆ? ಬಾಬಣ್ಣ ದುಡ್ಡ ಕೊಡ್ರಿ, ಬನ್ನಿ ಬನ್ನಿ. ಕಚೇರಿ ಬನ್ನಿ ಬನ್ನಿ ಮಾಡಿದ್ದಾರೆ. ಬನ್ನಿ ದುಡ್ಡ ಕೊಡ್ರಿ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ನಿಮಿಷ ಕೂತಿದ್ದು ಹೋಗೋಣ. ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಮತ್ತೆ ಮುಖಂಡರೇ, ಇಂದು ಜನತಾದಳ ಪಕ್ಷದಿಂದ ಜೆಡಿಎಲ್ಪಿ ನಾಯಕರಾಗಿರ್ತಕ್ಕಂಥ ಮಾನ್ಯ ಸುರೇಶ್ ಬಾಬಣ್ಣ ಅವರು ಜೊತೆಯಲ್ಲಿ ಕೋರ್ ಕಮಿಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಸಾಹೇಬ್ರ ಜೊತೆಗೂಡಿ ಜಿಲ್ಲೆಯ ಮಾಜಿ ಶಾಸಕರು ರಾಜುಗೌಡರು ಕೂಡ ಮುಂದೆ ಬಂದು ಜಾಯಿನ್ ಆಗ್ತಾರೆ. ಇವತ್ತು ಬಿಡಿ ಪಾಟೀಲ್ರು ನಿಮ್ಮ ಜೊತೆನಲ್ಲಿ ಬಹಳ ಗಟ್ಟಿಯಾಗಿ ಬಲವಾಗಿ ಸೋಲು ಗೆಲುವು ಏಳು ಬೀಳು ಏನೇ ಇದ್ರೂ ಕೂಡ ಸಮಚಿತ್ತವಾಗಿ ತಗೊಂಡು ಕಾರ್ಯಕರ್ತರನ್ನ ನಡುಬೀದಿಯಲ್ಲಿ ಕೈ ಬಿಡಬಾರ್ದು ಅಂತಕ್ಕಂಥ ಹೋರಾಟವನ್ನ ನಿಮ್ಮೆಲ್ಲರ ಸಂಪೂರ್ಣ ಸಹಮತದಿಂದ ಪಕ್ಷ ಕಟ್ಟತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಗೆಲುವು 2028ಕ್ಕೆ ಕಟ್ಟಿಟ್ಟ ಬುತ್ತಿಯಾಗಿರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಮ್ಮಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಸಂಘಟನೆಗೆ ಒಂದು ಸ್ವಲ್ಪ ವೇಗ ಕೊಟ್ಟು ಇಂದಿನಿಂದ ಸಂಘಟನೆಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಪ್ರತಿ ಹಳ್ಳಿಗೂ ಪ್ರವಾಸವನ್ನು ಮಾಡಿ ಇಂದಿನ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳೇನಾಗಿದೆ ಇವೆಲ್ಲದರ ಬಗ್ಗೆ ಜನರಿಗೆ ಮನವರಿಕೆಯನ್ನು ಮಾಡುವ ಮೂಲಕ ಕ್ಷೇತ್ರದ ಜನತೆಗೆ ಮತ್ತಷ್ಟು ಸಮೀಪವಾಗಿ ಹೋಗಿ ಸಂಪರ್ಕದಲ್ಲಿ ನಿರಂತರವಾಗಿದ್ದು ಒಂದು ಒಡನಾಟವನ್ನು ಬೆಳೆಸ್ಕೊಂಡು ಅವರ ಮನಸ್ಸನ್ನು ಗೆಲ್ತಕ್ಕಂಥ ಒಂದು ಪ್ರಯತ್ನವನ್ನು ಇವತ್ತು ಕೇವಲ ಬಿಡಿ ಪಾಟೀಲ್ರು ಇಲ್ಲಿ ಶಾಸಕರಾಗ್ತಕ್ಕಂಥದ್ದಷ್ಟೇ ಅಲ್ಲ, ಮುಂಬರ್ತಕ್ಕಂಥ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಪಕ್ಷದ ಕಾರ್ಯಕರ್ತ ಬಂಧುಗಳು, ಮುಖಂಡರುಗಳು ಪಕ್ಷವನ್ನು ತಾವೇನು ಕಟ್ಬೆಳೆಸಿದ್ದೀರಿ. 2028ರ ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಿಮ್ಮ ಚುನಾವಣೆಗಳು ನಾವು ಎದುರು ನೋಡ್ತಾ ಇದ್ದೇವೆ. ಹಾಗಾಗಿ ವಿಶೇಷವಾಗಿ ನಮ್ಮ ವಿಜಯಪುರ ಜಿಲ್ಲೆ ಇರ್ಬೋದು ಅಥವಾ ಬಾಗಲಕೋಟೆ ಜಿಲ್ಲೆ ಇರ್ಬೋದು, ಇವೆರಡೂ ಜಿಲ್ಲೆಗಳು ಪ್ರಮುಖವಾದಂಥ ಜಿಲ್ಲೆಗಳು ನಮಗೆ. ಹಾಗಾಗಿ ಅತಿ ಹೆಚ್ಚು ಸಮಯ ನಾನು ನಿಮ್ಮ ಜೊತೆಯಲ್ಲಿ ಬಂದು ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ಯಾವ ಸಂದರ್ಭದಲ್ಲಿ ನನಗೆ ಅವಕಾಶ ಸಿಗ್ತದೋ ಅಂಥ ಸಂದರ್ಭಗಳಲ್ಲಿ ಬಂದು ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ತೇವೆ. ಕಳೆದ ವರ್ಷವೂ ಕೂಡ ಅತಿವೃಷ್ಟಿ ಆದಂಥದ್ದನ್ನು ನೋಡಿದ್ದೀರಿ. ಆ ಸಂದರ್ಭದಲ್ಲೂ ಕೂಡ ಜನತಾದಳ ಪಕ್ಷದಿಂದ ನಾವು ನಿಯೋಗ ಬಂದಿದ್ವು. ಇವತ್ತು ಕೂಡ ಅದೇ ರೀತಿ ಪರಿಸ್ಥಿತಿ, ಬರಗಾಲದ ಒಂದು ಪರಿಸ್ಥಿತಿಯಲ್ಲಿ ಬರಗಾಲದ ಒಂದು ಛಾಯೆ ಇವತ್ತು ಮೂಡಿದೆ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಜನತಾದಳ ಪಕ್ಷ ಒಂದು ಪ್ರಾದೇಶಿಕ ಪಕ್ಷ ಆಗಿ ರೈತರ ಪಕ್ಷ ಅಂತಕ್ಕಂಥ ಗುರುತಿಸ್ಕೊಂಡಿರ್ತಕ್ಕಂಥ ನಮ್ಮ ಪಕ್ಷ ರೈತರ ಜೊತೆಯಲ್ಲಿ ಸಂಕಷ್ಟದ ದಿನಗಳಲ್ಲಿ ನಿಲ್ತಕ್ಕಂಥದ್ದು. ಜೊತೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಸುರೇಶ್ ಬಾಬಣ್ಣ ಅವರು ಇವತ್ತು ಜೊತೆಯಲ್ಲಿದ್ದಾರೆ. ಅವರು ಸದನದ ಒಳಗಡೆ ಇವತ್ತು ಒಬ್ಬ ವಿರೋಧ ಪಕ್ಷದ ಜನತಾದಳ ಪಕ್ಷದ ನಾಯಕರಾಗಿ
ಇದನ್ನ ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮುಟ್ಟಿಸ್ತಕ್ಕಂಥದ್ದಕ್ಕೆ, ಇಲ್ಲಿರ್ತಕ್ಕಂಥ ರೈತರಿಗೆ ಒಂದು ಪರಿಹಾರವನ್ನ ಘೋಷಣೆ ಮಾಡ್ತಕ್ಕಂಥದ್ದಕ್ಕೆ, ಪ್ರತಿ ಎಕರೆಗೆ 25,000 ಪರಿಹಾರವನ್ನ ಘೋಷಣೆ ಮಾಡ್ತಕ್ಕಂಥದ್ದು, ಜೊತೆಯಲ್ಲಿ ಯಾವ ಬರಪೀಡಿತ ಪ್ರದೇಶಗಳಿದೆ ಅದನ್ನ ಅಧಿಕೃತವಾಗಿ ಕೂಡಲೇ ಘೋಷಣೆ ಮಾಡ್ತಕ್ಕಂಥದ್ದಕ್ಕೆ ಒತ್ತಾಯವನ್ನ ಮಾಡ್ತೇವೆ. ಮತ್ತಿತರ ಹಲವಾರು ವಿಚಾರಗಳನ್ನ ಮಾಹಿತಿಯನ್ನ ಕಲೆ ಹಾಕಿದ್ದೇನೆ. ಅವೆಲ್ಲವೂ ಕೂಡ ಸವಿಸ್ತಾರವಾಗಿ ಮಾಧ್ಯಮ ಸುದ್ದಿಗೋಷ್ಠಿಯೊಂದಿಗೆ ನಾವೆಲ್ಲರೂ ಕೂಡ ಮಾತನಾಡ್ತೇವೆ. ಅಲ್ಲಿವರೆಗೂ ಕೂಡ ದಯವಿಟ್ಟು ಇನ್ನೂ ಒಂದು 2 ಕಡೆ ಸ್ಥಳ ವೀಕ್ಷಣೆ ಮಾಡಬೇಕಾಗಿದೆ. ರೈತರ ಹೊಲ ಗದ್ದೆಗಳಿಗೆ ಹೋಗಬೇಕಾಗಿದೆ. ಅಲ್ಲಿಂದ ಬಸವನ ಬಾಗೇವಾಡಿಗೆ ಹೋಗಬೇಕಾಗಿದೆ. ಅಪ್ಪುಗೌಡ್ರಿಗೂ ಕೂಡ ತಡ ಆಗೋದು ಬೇಡ. ರಾಜುಗೌಡರು ಈಗ ತಾನೇ ಆಗಮಿಸಿದ್ದಾರೆ.